ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ. ನಮ್ಮ ಚಾನಲನ್ನು ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಕೆಳಗೆ ಕೊಟ್ಟಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್. ಇವತ್ತಿನ ನಮ್ಮ ಟಾಪಿಕ್ ಏನಂದರೆ ಡಿ.ಒ.ಎಲ್ನ ಪವರ್ ಡಯಾಗ್ರಾಮನ್ನು ಯಾವ ರೀತಿ ಡ್ರಾ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಡಿ.ಒ.ಎಲ್ನ ಪವರ್ ಡಯಾಗ್ರಾಮನ್ನು ಮೇನ್ಲಿಯಾಗಿ ಟೆಕ್ನಿಷಿಯನ್ಗಳು, ಸೀನಿಯರ್ ಟೆಕ್ನಿಷಿಯನ್ಗಳು ಮತ್ತು ಮಾಸ್ಟರ್ ಟೆಕ್ನಿಷಿಯನ್ಗಳಿಗೆ ಇಂಡಸ್ಟ್ರಿಯಲ್ನಲ್ಲಿ ತಾವು ಇಂಟರ್ವ್ಯೂವಲ್ಲಿ ಹೋಗುವಾಗ ಮೇನ್ಲಿಯಾಗಿ ಕೇಳ್ತಕ್ಕಂಥ ಡಯಾಗ್ರಾಮ್ಗಳು. ಈ ಡಯಾಗ್ರಾಮ್ ನೀವು ಕಲ್ತಿದ್ರೆ ನಿಮಗೆ ಡಿ.ಒ.ಎಲ್ನ ಪವರ್ ವೈರಿಂಗ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದರೆ ನೀವು ಡಿ.ಒ.ಎಲ್ನ ಪವರ್ ವೈರಿಂಗ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ನಿಮಗೆ ಡಿ.ಒ.ಎಲ್ ಪವರ್ ವೈರಿಂಗ್ ಮಾಡೋಕ್ಕೆ ಬರುತ್ತೆ, ಬಟ್ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಿಲ್ಲ ಅಂದ್ರೂ ಅಂಥ ಸಂದರ್ಭಗಳಲ್ಲಿ ನಿಮಗೆ ಇಂಟರ್ವ್ಯೂವರ್ ಫೇಲ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಈಸಿ ವೇನಲ್ಲಿ ನಿಮಗೆ ಡಿ.ಒ.ಎಲ್ನ ಪವರ್ ಡಯಾಗ್ರಾಮನ್ನು ಯಾವ ರೀತಿಯಾಗಿ ಡ್ರಾ ಮಾಡಬೇಕಂತ ಹೇಳ್ಕೊಡ್ತೀನಿ. ಈ ಡಿ.ಒ.ಎಲ್ನ ಪವರ್ ಡಯಾಗ್ರಾಮನ್ನು ಡ್ರಾ ಮಾಡೋಕ್ಕೋಸ್ಕರ ಬೇಕಾಗ್ತಕ್ಕಂಥ ಇಕ್ವಿಪ್ಮೆಂಟ್ಸ್ಗಳು ಯಾವ್ಯಾವ ಅಂತ ಒಂದೊಂದಾಗಿ ಹೇಳ್ತೇನೆ. ಫಸ್ಟ್ ನಿಮಗೆ ಬೇಕಾಗ್ತಕ್ಕಂಥ ಇಕ್ವಿಪ್ಮೆಂಟ್ ಅದು MPCB. MPCB ಅಂದರೆ ಮೋಟರ್ ಪ್ರೊಟೆಕ್ಷನ್ ಸರ್ಕ್ಯೂಟ್ ಬ್ರೇಕರ್. ಮೋಟರ್ನ ಒಂದು ಪ್ರೊಟೆಕ್ಷನ್ಗಾಗಿ ಯೂಸ್ ಮಾಡ್ತಕ್ಕಂಥ ಸರ್ಕ್ಯೂಟ್ ಬ್ರೇಕರ್. ನೆಕ್ಸ್ಟ್ ಬೇಕಾಗ್ತಕ್ಕಂಥ ಇಕ್ವಿಪ್ಮೆಂಟ್ ಪವರ್ ಕಾಂಟ್ಯಾಕ್ಟರ್. ನೀಟಾಗಿ ಕೇಳಿಸ್ಕೊಳ್ಳಿ, ಪವರ್ ಕಾಂಟ್ಯಾಕ್ಟರ್. ಅದಾದ ನಂತರ ಮೂರನೇ ಇಕ್ವಿಪ್ಮೆಂಟ್ OLR ಅಂದರೆ ಓವರ್ ಲೋಡ್ ರಿಲೇ. ನಿಮ್ಮ ಮೋಟಾರ್ ಮೇಲೆ ಲೋಡ್ ಓವರ್ ಅಂದರೆ ಜಾಸ್ತಿಯಾದ ಸಂದರ್ಭದಲ್ಲಿ, ಮೋಟಾರ್ನ ಲೋಡ್ ಮಿತಿ ಮೀರಿದ ಸಂದರ್ಭದಲ್ಲಿ ಮೋಟಾರ್ನ ಒಂದು ಕಾಪಾಡೋಕ್ಕೋಸ್ಕರ, ಪ್ರೊಟೆಕ್ಷನ್ಗೋಸ್ಕರ ಯೂಸ್ ಮಾಡ್ತಕ್ಕಂಥ ಒಂದು ಡಿವೈಸ್ಗೆ ಓವರ್ಲೋಡ್ ಅಂತ ಹೇಳ್ತೇವೆ. ಈ ಮೂರು ಇಕ್ವಿಪ್ಮೆಂಟ್ನ ಉಪಯೋಗಿಸ್ಕೊಂಡು ಯಾವ ರೀತಿ ನೀವು ಒಂದು ಡಿ.ಒ.ಎಲ್ನ ಪವರ್ ಡಯಾಗ್ರಾಮನ್ನು ಡ್ರಾ ಮಾಡಬೇಕಂತ ನಾನು ಹೇಳ್ಕೊಡ್ತೀನಿ. ಒಂದನೇದಾಗಿ ಇದು ನಿಮ್ಮ ಬಸ್ ಬಾರ್ ಅಂದರೆ ನಿಮ್ಮ 3 ಫೇಸ್ ಲೈನ್. ಮೇ ಬಿ ಕೇಬಲ್ ಆಗಿರ್ಬೋದು, ಬಸ್ ಬಾರ್ ಆಗಿರ್ಬೋದು, ನಿಮ್ಮದು ಪವರ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು. ಅದರಲ್ಲಿ ಯಾವ್ಯಾವ ಫೇಸು RYB 3 ಫೇಸಸ್ ಇರುತ್ತೆ. ಅದರ ವೋಲ್ಟೇಜ್ ಬಂದುಬಿಟ್ಟು 415 ವೋಲ್ಟ್ AC. 415 ವೋಲ್ಟ್ AC ಯೂಸ್ ಮಾಡಿಕೊಂಡು ನಾವು ಡಿ.ಒ.ಎಲ್ನ ಒಂದು ಪವರ್ ಡಯಾಗ್ರಾಮನ್ನು ಡ್ರಾ ಮಾಡ್ತೀವಿ. ಅಲ್ಲಿಂದ ಆ ಒಂದು ಬಸ್ ಬಾರಿಂದ ನಾವು 3 ಫೇಸ್ ಸಪ್ಲೈಯನ್ನು ತಗೊಳ್ತೀವಿ. ಫಸ್ಟ್ R ಫೇಸ್, ಅದಾದ ಮೇಲೆ Y ಫೇಸ್, ಅದಾದ ನಂತರ B ಫೇಸ್. 3 ಫೇಸ್ ಆದ ನೆಕ್ಸ್ಟ್ ಈ 3 ಫೇಸ್ ಹೋಗಿ ನಮ್ಮ MPCBಯ ಇನ್ಪುಟ್ಟಲ್ಲಿ ಕನೆಕ್ಟ್ ಆಗ್ತವೆ. MPCB ಯಾವ ರೀತಿ ಡ್ರಾ ಮಾಡೋದಂತ ಹೇಳ್ತೀನಿ. MPCBಯನ್ನು ನಾವು ಈ ರೀತಿಯಾಗಿ ಡ್ರಾ ಮಾಡಬೇಕು. ಇದು MPCBಯ ಕಾಂಟ್ಯಾಕ್ಟ್ಸ್. ನೀವು ಆಪ್ರೇಟ್ ಮಾಡಿದ ಮೇಲೆ ಅದು NC ಆಗುತ್ತೆ. ಆಪ್ರೇಟ್ ಮಾಡಲಿಲ್ಲ ಹಾಗೆ ಬಿಟ್ಟರೆ ಅದು NO ಪೊಸಿಷನ್, ನಾರ್ಮಲಿ ಓಪನ್ ಪೊಸಿಷನಲ್ಲೇ ಇರುತ್ತೆ. ಓಕೆ, ಇದು ಮೋಟರ್ ಪ್ರೊಟೆಕ್ಷನ್ ಸರ್ಕ್ಯೂಟ್ ಬ್ರೇಕರ್. ಆ MPCBಯ ಔಟ್ಪುಟ್ ಹೋಗಿ ಪವರ್ ಕಾಂಟ್ಯಾಕ್ಟರ್ನ ಇನ್ಪುಟ್ಟಲ್ಲಿ ಕನೆಕ್ಟ್ ಆಗುತ್ತೆ. ಮೂರು ಫೇಸ್. ಪವರ್ ಕಾಂಟ್ಯಾಕ್ಟರ್ನ ಸಿಂಬಲ್ ಯಾವ ರೀತಿ ಡ್ರಾ ಮಾಡೋದಂತ ಹೇಳ್ತೀನಿ. ಇದು 3 ಲೈನ್ಸು ಪವರ್ ಕಾಂಟ್ಯಾಕ್ಟರ್ನ ಔಟ್ಪುಟ್ಟಲ್ಲಿ. ಈ ರೀತಿಯಾಗಿ ಕಾಂಟ್ಯಾಕ್ಟ್ಸ್ ಇರ್ತವೆ. ನಾರ್ಮಲಿ ಸ್ಟಾರ್ಟರ್ ಆಫ್ ಇದ್ದಾಗ ಕಾಂಟ್ಯಾಕ್ಟ್ಸ್ ಎಲ್ಲ ಓಪನ್ನಲ್ಲಿರುತ್ತೆ NOದಲ್ಲಿ. ಅದು ಸ್ಟಾರ್ಟ್ ಆದಮೇಲೆ ಎಲ್ಲ ಕಾಂಟ್ಯಾಕ್ಟ್ ಆಗಿ ನಿಮಗೆ NC ಆಗುತ್ತೆ. ಇದು ನಿಮ್ಮ ಪವರ್ ಕಾಂಟ್ಯಾಕ್ಟರ್. ಈ ಪವರ್ ಕಾಂಟ್ಯಾಕ್ಟಿಂದ ಬರ್ತಕ್ಕಂಥ ಔಟ್ಪುಟ್ ಸಪ್ಲೈ ನಮಗೆ ಎಲ್ಲೋಗುತ್ತೆ? ಓವರ್ಲೋಡ್ ರಿಲೇ, OLRನ ನಾವು ಮೋಟಾರ್ನ ಒಂದು ಓವರ್ಲೋಡ್ ಪ್ರೊಟೆಕ್ಷನ್ಗೋಸ್ಕರ ಯೂಸ್ ಮಾಡ್ತೀವಿ. ಓವರ್ಲೋಡ್ನ ಸಿಂಬಲ್ ಯಾವ ರೀತಿ ಇರುತ್ತೆ ಅಂತ ನಾನು ಹೇಳ್ತೇನೆ. ಇದು ನಮ್ಮ OLR ಸಿಂಬಲ್. 3 ಫೇಸ್ನ ಪವರ್ ಕಾಂಟ್ಯಾಕ್ಟರ್ನ ಔಟ್ಪುಟ್ಟನ್ನು ನಾವು
OLRನ ಇನ್ಪುಟ್ಟಲ್ಲಿ ಕನೆಕ್ಟ್ ಮಾಡ್ತೀವಿ. ಆ OLRನ ಔಟ್ಪುಟ್ ಹೋಗಿ ನಿಮಗೆ ಕನೆಕ್ಟ್ ಆಗುತ್ತೆ ಮೋಟಾರ್ನ ಇನ್ಪುಟ್ಟಲ್ಲಿ. ಕೆಲವೊಬ್ಬರು ಏನು ಮಾಡ್ತಾರೆ, ನಿಮ್ಮ ಹತ್ರ OLR ಇರಲಿಲ್ಲ ಅಂದರೆ MCB ಯೂಸ್ ಮಾಡ್ಬೋದು, ಅಲ್ಲ MCCB ಯೂಸ್ ಮಾಡ್ಬೋದು. ನಿಮ್ಮ ಹತ್ರ OLR ಇಲ್ಲ ಅಂದರೆ MPCB ಯೂಸ್ ಮಾಡ್ಬೋದು. MPCB ಇದೆಯಪ್ಪ ಅಂದರೆ OLR ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ನಾನು ಎರಡನ್ನೂ ತೋರಿಸಿದ್ದೀನಿ. ಇದು ನಿಮ್ಮ ಇಂಡಕ್ಷನ್ ಮೋಟಾರ್. ಇಂಡಕ್ಷನ್ ಮೋಟಾರ್ನ ಇನ್ಪುಟ್ಟಲ್ಲಿ ನೀವು ಈ OLRನ ಕನೆಕ್ಟ್ ಮಾಡಬೇಕು. ಇವಾಗ ನಿಮ್ಮ DOLನ ಪವರ್ ಡಯಾಗ್ರಾಮ್ ಕಂಪ್ಲೀಟಾಗಿ ಮುಗಿದಿದೆ. ನಾನು ಈ ಡ್ರಾಯಿಂಗನ್ನು ಯಾಕೆ ಹೇಳ್ತಿದ್ದೀನಿ ಇಷ್ಟು ಇಂಪಾರ್ಟೆಂಟ್ ಅಂದರೆ ಮೇನ್ಲಿ ITI ಕ್ಯಾಂಡಿಡೇಟ್ಸ್, ಡಿಪ್ಲೊಮಾ ಕ್ಯಾಂಡಿಡೇಟ್ಸ್, ಟೆಕ್ನಿಷಿಯನ್ ಪೊಸಿಷನ್ನಲ್ಲಿರ್ಬೋದು, ಸೀನಿಯರ್ ಟೆಕ್ನಿಷಿಯನ್ ಇರ್ಬೋದು, ಮಾಸ್ಟರ್ ಟೆಕ್ನಿಷಿಯನ್, ಇವರಿಗೆ ಮೇನ್ಲಿ ಇಂಟರ್ವ್ಯೂನಲ್ಲಿ ಕೇಳ್ತಕ್ಕಂಥ ಒಂದು ಬೇಸಿಕ್ ಕ್ವಶನ್ಸ್. ನಿಮಗೆ DOL ಕಂಟ್ರೋಲ್ ಡ್ರಾಯಿಂಗ್, ಪವರ್ ಡ್ರಾಯಿಂಗ್, RDOL ಕಂಟ್ರೋಲ್ ಡ್ರಾಯಿಂಗ್, ಪವರ್ ಡ್ರಾಯಿಂಗ್, ಸ್ಟಾರ್ ಡೆಲ್ಟಾ ಕಂಟ್ರೋಲ್ ಡ್ರಾಯಿಂಗ್, ಪವರ್ ಡ್ರಾಯಿಂಗ್, ಇವೆಲ್ಲ ನಿಮಗೆ ಕಂಪಲ್ಸರಿ ಬರಬೇಕು. ಇವಿಲ್ಲ ಅಂದರೆ ನೀವು ಪ್ರಾಕ್ಟಿಕಲ್ ಆಗಿ ಇವನ್ನ ಯಾವನ್ನು ಫಾಲೋ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಿಮಗೆ ಪ್ರಾಕ್ಟಿಕಲ್ ಆಗಿ ವೈರಿಂಗ್ ಬರ್ತಿರ್ಬೋದು, ಆದರೆ ಇಂಟರ್ವ್ಯೂವರ್ ಮುಂದೆ ನೀವು ಇವನ್ನೆಲ್ಲ ಕಂಪಲ್ಸರಿ ಡ್ರಾ ಮಾಡಲೇಬೇಕು. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಮ್ಮ ಚಾನಲನ್ನು ತಪ್ಪದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.